ಶಿಕ್ಷಣದ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಬೇಕೆಂಬುದು ಕರ್ನಾಟಕದ ಜನತೆಯ ಆಗ್ರಹವಾಗಿದೆ ಎಂದು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷ ಹನುಮಂತ್ ಎಸ್ಎಚ್ ತಿಳಿಸಿದರು. ರಾಜ್ಯದಲ್ಲಿ ಜನಪರ ಶಿಕ್ಷಣ ನೀತಿಯನ್ನು ರೂಪಿಸಲು ಆಗ್ರಹಿಸಿ ಎಐಡಿಎಸ್ಒ ನಡೆಸಿದ ಸಮೀಕ್ಷೆಯ ವರದಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಇಂದು ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ಶಿಕ್ಷಣ ನೀತಿಯ ಮೇಲೆ ರಾಜ್ಯದಲ್ಲಿ ನಡೆದ ಅತಿ ದೊಡ್ಡ ಸಮೀಕ್ಷೆ ಇದಾಗಿದ್ದು, ಶಿಕ್ಷಣದ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಬೇಕೆಂದು ಕರ್ನಾಟಕ ಜನತೆಯ ಆಗ್ರಹವಾಗಿದೆ. 4 ವರ್ಷದ ಪದವಿಯನ್ನು ಕೈಬಿಡಬೇಕು. ನವೋದಯ ಚಳವಳಿಯ ಚಿಂತಕರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಹೋರಾಟಗಾರರ ಕುರಿತು ಶಿಕ್ಷಣದಲ್ಲಿ ಹೆಚ್ಚು ವಿಷಯಗಳನ್ನು ಕಲಿಸಬೇಕು ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸುವುದು ಜನತೆಯ ಒಕ್ಕೊರಲಿನ ಆಗ್ರಹವಾಗಿದೆ ಎಂದು ಹೇಳಿದರು. ಅವರು ಹೊಸ ಶಿಕ್ಷಣ ನೀತಿಯನ್ನು ತಗೊಂಡ್ಬರೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಹೋರಾಟ, ಯುವಜನರು ಎಲ್ಲ ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರ ಒಂದು ಒತ್ತಡದ ಮೇರೆಗೆ ಇವತ್ತು ರಾಜ್ಯ ಶಿಕ್ಷಣ ನೀತಿಯನ್ನು ರಚಿಸುವ ನಿಟ್ಟಿನಲ್ಲಿ ಅವರು ಯೋಚಿಸಿರೋದು ಬಹಳ ಸ್ವಾಗತಾರ್ಹವಾದಂಥ ಒಂದು ವಿಚಾರವಾಗಿದೆ. ಇಲ್ಲಿ ನಾವು ಕೇಳ್ತಿರೋದು ಏನಂದ್ರೆ, ಇವಾಗ ಒಂದು ಕಮಿಟಿ ಮಾಡಿದ್ದಾರೆ ರಾಜ್ಯ ಶಿಕ್ಷಣ ನೀತಿಯ ಈಗಾಗಲೇ ಹೇಳಿದ್ರೆ ಸುಖದೇವ್ ತೋರಟ್ ಅಂತಕ್ಕಂಥ ಒಬ್ಬ ಎಜುಕೇಷನಿಸ್ಟ್ ಹಾಗೂ ಇನ್ನೂ ಒಳಗೊಂಡಂತೆ ಹಲವಾರು ಜನ ಶಿಕ್ಷಣ ತಜ್ಞರನ್ನ ಒಳಗೊಂಡು ಒಂದು ಸಮಿತಿನ ರಚನೆ ಮಾಡಿ ಹೇಗಿರಬೇಕು ರಾಜ್ಯ ಶಿಕ್ಷಣ ನೀತಿ ಅನ್ನೋ ನಿಟ್ಟಿನಲ್ಲಿ ಒಂದು ಸಮೀಕ್ಷೆ ಮಾಡಬೇಕು, ಇದ್ರ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು 4 ವಲಯದ ಮಟ್ಟದಲ್ಲಿ ಒಂದು ಮೀಟಿಂಗ್ಗಳನ್ನ ಕರೆದಿದ್ರು. ಅದು ಧಾರವಾಡ, ಕಲಬುರಗಿ, ಆಮೇಲೆ ಮೈಸೂರು ಮತ್ತು ಬೆಂಗಳೂರು. ಇಲ್ಲಿ ಗುಲ್ಬರ್ಗದಲ್ಲಿ ಕರೆದಾಗ ನಾವು ಕೂಡ ಹೋಗಿದ್ವಿ. ಗುಲ್ಬರ್ಗದಲ್ಲಿ ಸುಮಾರು ಬೀದರು, ರಾಯಚೂರು, ಯಾದಗಿರಿ, ಗುಲ್ಬರ್ಗದಿಂದ, ಕೊಪ್ಪಳದಿಂದ, ಬಳ್ಳಾರಿಯಿಂದ, ವಿಜಯನಗರದಿಂದ ಇಷ್ಟು ಜಿಲ್ಲೆಗಳಿಂದ ಕೂಡ ಈ ವಲಯ ಮಟ್ಟದ ಒಂದು ಸಮಿತಿ ಮೀಟಿಂಗ್ ಅನ್ನ ಕರೆದಿದ್ರು. ಅಲ್ಲಿ ಶಿಕ್ಷಣ ತಜ್ಞರು, ಹಲವಾರು ಮಹಾವಿಶ್ವವಿದ್ಯಾಲಯಗಳ ಏನಂತಾರೆ ವಿಸಿಗಳು ಹಾಗೂ ಪದವಿ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರು, ಶಿಕ್ಷಕರು, ಶಿಕ್ಷಣ ತಜ್ಞರು, ರಿಟೈರ್ಡ್ ಪ್ರೊಫೆಸರ್ಸ್ಗಳು, ಅದೇ ರೀತಿಯಾಗಿ ವಿದ್ಯಾರ್ಥಿ ಸಂಘಟನೆಗಳನ್ನು ಕೂಡ ಕರೆದಿದ್ರು. ಅಲ್ಲಿ ನಮ್ಮ ಸಂಕ್ಷಿಪ್ತವಾದಂತ ವರದಿನ ಈಗಾಗಲೇ ಅವರಿಗೆ ಮನವಿ ಪತ್ರನ ಕೊಟ್ಟಿದ್ದೀವಿ. ಎಲ್ಲ ಪ್ರೆಸ್ಗಳಲ್ಲೂ ಕೂಡ ಅದನ್ನ ರಿಲೀಸ್ ಮಾಡಿದ್ದೀವಿ. ಸಾಕಷ್ಟು ಜನ ಪ್ರೆಸ್ಗಳನ್ನು ಕೂಡ ತಾವುಗಳು ಕೂಡ ಅದನ್ನ ಸುದ್ದಿನೂ ಕೂಡ ಕವರ್ ಮಾಡಿದ್ರಿ. ಇಲ್ಲಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ, ಇವತ್ತು ಶಿಕ್ಷಣ ನೀತಿ, ರಾಜ್ಯ ಶಿಕ್ಷಣ ನೀತಿ ಹೇಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಸಮಾವೇಶದ ಒಂದು ಸರ್ವೆನ ಮಾಡ್ತಿದ್ದೀವಿ ನಾವು. ಇಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಲಿ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಲಿ, ಹಾಗೂ PG ಯೂನಿವರ್ಸಿಟಿಗಳಲ್ಲಿ PG ಓದ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಲಿ, ಅದೇ ರೀತಿಯಾಗಿ ಪ್ರೊಫೆಸರ್ಸ್, ಲೆಕ್ಚರ್ಸ್, ಟೀಚರ್ಸ್ ಯಾರು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಹಾಗೂ ಯಾರು 18 ಅಬೌವ್ ಇದ್ದಾರೆ, ಇವರೆಲ್ಲರನ್ನೂ ಸೇರಿಸಿ ಒಂದು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಸರ್ವೆ ಆಗಿದೆ. ಅಲ್ಲಿ ನಾವು ರೀಚ್ ಮಾಡಿರುವಂತ ಜನ ಈಗಾಗಲೇ ಹೇಳಿದ್ರೆ 23,000ಕ್ಕಿಂತ ಹೆಚ್ಚಿನ ಜನರನ್ನ ನಾವು ರೀಚ್ ಮಾಡಿದ್ದೀವಿ. ಅಲ್ಲಿ ನಾವು 9 ಪ್ರಶ್ನಾವಳಿಗಳನ್ನ ಆ ಜನಗಳ ಮುಂದೆ ಅಥವಾ ಶಿಕ್ಷಣ ವಿದ್ಯಾರ್ಥಿಗಳ ಮುಂದೆ ಎಲ್ಲರ ಮುಂದೆ ಕೂಡ ಇಟ್ಟಿದ್ದೀವಿ. ಈಗಾಗಲೇ ಅದನ್ನ ನಿಮಗೆ ನಾನು ಕಳಿಸಿದ್ದೀನಿ. ಇದ್ರ ನಮ್ಮ ಪ್ರೆಸ್ ರಿಲೀಸ್ ಅಲ್ಲಿದೆ, ಸಮೀಕ್ಷೆ ವರದಿನಲ್ಲಿದೆ. ಆ 9 ಕ್ವಶನ್ಸ್ಗಳಿಗೆ ಸುಮಾರು 1,99,129 ಪ್ರತಿಕ್ರಿಯೆಗಳು ಎಲ್ಲರೂ ಕೊಟ್ಟಿದ್ದಾರೆ. ಯಾಕಂದ್ರೆ 9 ಪ್ರಶ್ನೆಗಳು ಪ್ರತಿಯೊಬ್ರು ಕೂಡ ಇಂಡಿವಿಜುವಲ್ ಆಗಿ ನಾವು ಮೀಟ್ ಆಗಿರೋದು. ಇಂಡಿವಿಜುವಲ್ ಆಗಿ ಮೀಟ್ ಆಗಿ 23,000 ಜನರನ್ನ ಮೀಟ್ ಆಗಿ ಅಷ್ಟು ನಮಗೆ ಪ್ರತಿಕ್ರಿಯೆಗಳು ಸಿಕ್ಕಿರೋದು. ನಾವು ಇದರಲ್ಲಿ ಒಟ್ಟೂ ತಗೊಂಡು ಒಂದು ಸಮೀಕ್ಷೆ ಮಾಡಕ್ಕಾಗಲ್ಲ. ಅದಕ್ಕೆ ಒಂದು ಸರ್ವೆ ಮಾಡಬೇಕು ಅಂದ್ರೆ ಅದಕ್ಕೊಂದು ಪ್ಯಾಟರ್ನ್ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಒಂದು 20% ಸ್ಯಾಂಪಲ್ಸ್ ಅನ್ನು ನಾವು ತಗೊಂಡು ಅದರೊಳಗಡೆ 20% ನಾವು ಸ್ಯಾಂಪಲ್ ಅನ್ನ ತಗೊಂಡು ಸುಮಾರು 41,400 ಸಮೀಕ್ಷಾ ವರದಿನ ನಾವು ಕನ್ಸಿಡರ್ ಮಾಡಿ, ಸೊ ಇಷ್ಟು ಈ ಎಲ್ಲಾ ಪ್ರಶ್ನೆಗಳಿಗೂ ಅವ್ರು ಏನೇನು ಉತ್ತರ ಕೊಟ್ಟರು ಅನ್ನೋದನ್ನು ಕೂಡ ಎಷ್ಟೆಷ್ಟು ಜನ ಸರಿ ಅಂದ್ರು ತಪ್ಪಂದ್ರು ಅಂತ ನಿಟ್ಟಿನಲ್ಲಿ ಆ 9 ಪಾಯಿಂಟ್ಸ್ಗಳ ಬಗ್ಗೆ ನಾವು ಹಾಕಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಸ್ನೇಹ ಕಟ್ಟಿಮನಿ, ಜಿಲ್ಲಾ ಕಾರ್ಯದರ್ಶಿ ತುಳಜಾರಾಮ್, NK ಜಿಲ್ಲಾ ಖಜಾಂಚಿ ವೆಂಕಟೇಶ್ ದೇವದುರ್ಗ್ ಉಪಸ್ಥಿತರಿದ್ದರು.